ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಹಾವೇರಿಯ ಜಿಲ್ಲೆಯ ಪ್ರತಿನಿಧಿ ನಾಗರಾಜ್ ಮಾಕಾಪುರ್. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ದಿನಗಳಿಂದ ನಡೀತಾ ಇರತಕ್ಕಂಥ ಸಚಿವ ಸಂಪುಟದ ಕಸರತ್ಗೆ ಕೊನೆಗೂ ತೆರೆ ಬಿದ್ದಿದೆ. ದೆಹಲಿಯ ಹೈಕಮಾಂಡ್ ಕೂಡ ಕೊನೆಗೂ ಕೂಡ ತನ್ನ ತೀರ್ಪನ್ನು ಕೂಡ ಪ್ರಕಟಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಚಿವ ಸ್ಥಾನದ ರೇಸ್ನಲ್ಲಿ ಕೂಡ ಸಾಕಷ್ಟು ಜನರ ಹೆಸರುಗಳು ಕೂಡ ಕೇಳಿ ಬಂದರು. ದೆಹಲಿಯ ಚಿತ್ರಣ ಮಾತ್ರ ಸಂಪೂರ್ಣವಾಗಿ ಈಗ ಬದಲಾಗಿರ್ತಕ್ಕಂಥದ್ದು. ಹಾವೇರಿ ಜಿಲ್ಲೆಯ ಮಟ್ಟಿಗೆ ಈ ಒಂದು ಸಚಿವ ಸ್ಥಾನದ ವಿಚಾರಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ರುದ್ರಪ್ಪ ಲಮಾಣಿ ಅವರಿಗೆ ಕೂಡ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲನ್ನು ಕೊಟ್ಟಿರ್ತಕ್ಕಂಥದ್ದು. ಎರಡನೇ ಹಂತದ ಪಟ್ಟಿಯಲ್ಲಿ ಕೂಡ ಅವರ ಹೆಸರನ್ನು ಕೂಡ ಈಗಾಗಲೇ ಪ್ರಕಟವನ್ನು ಮಾಡಿರ್ತಕ್ಕಂಥದ್ದು. ರುದ್ರಪ್ಪ ಲಮಾಣಿ ಅವರ ರಾಜಕೀಯ ಜೀವನವನ್ನು ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಹಿರಿಯರಾಗಿರ್ತಕ್ಕಂಥವ್ರು ಮತ್ತು ರಾಜ್ಯದಲ್ಲೇ ಕೂಡ ಬಂಜಾರ ಸಮುದಾಯದಲ್ಲಿ ಏಕೈಕ ಶಾಸಕರಾಗಿ ಕೂಡ ಆಯ್ಕೆ ಆದಂಥವರು ಮತ್ತು ಹಿಂದೆ ಕೂಡ ಡೆಪ್ಯೂಟಿ ಸ್ಪೀಕರ್ ಆದರು ಮತ್ತು ಸ್ಪೀಕರ್ ಆಗಿ ಕೂಡ ಹುದ್ದೆಯನ್ನು ಸ್ವೀಕಾರವನ್ನು ಮಾಡಿದಂಥವರು. ಅಂಥವರಿಗೆ ಈಗ ಹೈಕಮಾಂಡ್ ಕೂಡ ಕೊನೆಗೂ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ರುದ್ರಪ್ಪ ಲಮಾಣಿ ಅವರು ಕೂಡ ಈ ಒಂದು ಬಂಜಾರ ಸಮುದಾಯದಲ್ಲಿ ಏಕೈಕ ಶಾಸಕರಾದರೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡಿದ್ರು ಮತ್ತು ಯಾವುದೇ ರೀತಿಯಾದಂಥ ಟೀಕೆ ಟಿಪ್ಪಣಿಗಳು ಕೂಡ ಅವರ ಮೇಲೆ ಇರಲಿಲ್ಲ ಮತ್ತು ಯಾವುದೇ ರೀತಿಯಾದಂಥ ಆರೋಪಗಳು ಕೂಡ ಅವರ ಮೇಲೆ ಇರದೇ ಇರುವ ಕಾರಣಕ್ಕಾಗಿ ಕ್ಲೀನ್ ಹ್ಯಾಂಡ್ ಆಗಿರೋದ್ರಿಂದ ಅವರನ್ನು ಕೂಡ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಮತ್ತು ಇನ್ನುಳಿದಿರ್ತಕ್ಕಂಥ ಇಬ್ಬರು ಶಾಸಕರಂತ ಹೇಳಿದ್ರೆ ಬ್ಯಾಡಗಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣವರು ಮತ್ತು ಆನಗಲ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆಯವರ ಹೆಸರುಗಳು ಕೂಡ ಇಬ್ಬರ ಹೆಸರುಗಳು ಕೂಡ ಸಮಾನವಾಗಿ ಕೇಳಿ ಬಂದಿತ್ತು. ಆರಂಭದಿಂದಲೇ ಕೂಡ ಸಾಕಷ್ಟು ರೀತಿಯಲ್ಲಿ ಕೂಡ ಅವರು ಕೂಡ ಸಚಿವರಾಗಬೇಕನ್ನುವಂಥ ದೃಷ್ಟಿಯಿಂದ ಸಾಕಷ್ಟು ಲಾಬಿಗಳನ್ನು ಕೂಡ ನಡೆಸ್ಕೊಂಡು ಬಂದಿದ್ರು. ಪ್ರಮುಖವಾಗಿ ಮನವಿಗಳಾಗಿರ್ಬೋದು ಮತ್ತು ಹೈಕಮಾಂಡ್ಗಳ ಮೇಲೆ ಪ್ರಭಾವವನ್ನು ಬೀರುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದರು. ಪ್ರಮುಖವಾಗಿ ಬಸವರಾಜ ಶಿವಣ್ಣವರು ಕೂಡ ಸಿದ್ದರಾಮಯ್ಯರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಸಿದ್ದರಾಮಯ್ಯವರ ಆಪ್ತರಾಗಿರುವ ಕಾರಣಕ್ಕಾಗಿ ಇವರನ್ನು ಕೂಡ ಸಚಿವರನ್ನಾಗಿ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಕೂಡ ಹಿರಿಯರಾಗಿರ್ತಕ್ಕಂಥವ್ರು ಮತ್ತು ಹಿಂದೆ ಸಚಿವರಾಗಿರ್ತಕ್ಕಂಥವ್ರು ಮತ್ತು ಈ ಬಾರಿ ಕಳೆದ ಬಾರಿ ಕೂಡ ಬ್ಯಾಡಗಿ ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಅನುಭವ ಮತ್ತು ಹಿರಿತನ ಕೂಡ ಅವರ ಮೇಲೆ ಇರ್ತಕ್ಕಂಥ ಕಾರಣಕ್ಕಾಗಿ ಅವರನ್ನು ಕೂಡ ಸಚಿವರನ್ನಾಗಿ ಮಾಡಬೇಕನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಮತ್ತು ಅವರ ಬೆಂಬಲಿಗರು ಕೂಡ ಹಿಂದೆ ಬೆಂಗಳೂರಿಗೆ ತೆರಳಿ ಅಲ್ಲಿ ಹಿಂದೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸಗಳನ್ನು ಮಾಡಿದರು ಮತ್ತು DK ಶಿವಕುಮಾರ್ ಅವರ ಮೇಲೆ ಕೂಡ ಪ್ರಭಾವವನ್ನು ಬೀರುವಂಥ ಕೆಲಸಗಳನ್ನು ಮಾಡಿದರು. ಹೀಗಾಗಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಬಳಿ ಕೂಡ ಸಿದ್ದರಾಮಯ್ಯನವರು ಕೂಡ ಬಸವರಾಜ ಶಿವಣ್ಣವರ ಹೆಸರನ್ನು ಸಿಂಗಲ್ ಹ್ಯಾಂಡ್ ಹೆಸರನ್ನು ಕೂಡ ಹೈಕಮಾಂಡ್ ಬಳಿ ಹೇಳಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಇವೆಲ್ಲವೂ ಕೂಡ ಈಗಾಗಲೇ ಹುಸಿಯಾಗಿರ್ತಕ್ಕಂಥದ್ದು. ಮತ್ತು ಮತ್ತೊಂದೆಡೆ ಶ್ರೀನಿವಾಸ್ ಮಾನೆ ಅವರನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಕ್ಷತ್ರಿಯ ಸಮಾಜದಲ್ಲಿ ಸಾಕಷ್ಟು ಗುರುತಿಸಿಕೊಂಡಿರ್ತಕ್ಕಂಥವ್ರು ಮತ್ತು ಆನಗಲ್ ಹುಬ್ಬಳ್ಳಿ ಮತ್ತು ಧಾರವಾಡ ಆಗಿರ್ಬೋದು ಮತ್ತು ಹಾವೇರಿ ಜಿಲ್ಲೆ 3 ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದರು. ಹೀಗಾಗಿ ಹಿರಿತನ ಮತ್ತು ಕಿರಿತನ ಆಧಾರದ ಮೇಲೆ ಕಿರಿಯರಾಗಿರ್ತಕ್ಕಂಥವ್ರು ಮತ್ತು ಸಾಕಷ್ಟು ರಾಜಕೀಯ ಅನುಭವಗಳನ್ನು ಕೂಡ ಅವರಿಗೆ ಇರ್ತಕ್ಕಂಥದ್ದು ಮತ್ತು ಆ್ಯಕ್ಟಿವ್ ಆಗಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ. ಹಿಂದೆ ಬೇರೆ ಬೇರೆ ರಾಜ್ಯಗಳಿಗೆ ತೆರಳಿ ಅಲ್ಲಿ ವೀಕ್ಷಕರಾಗಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೂಡ ನಿಭಾಯಿಸಿರ್ತಕ್ಕಂಥದ್ದು ಮತ್ತು MLC ಆಗಿ ಕೆಲಸಗಳನ್ನು ಮಾಡಿದ್ದಾರೆ. ಹೀಗಾಗಿ ರಾಜಕೀಯವಾಗಿ ಸಾಕಷ್ಟು ಅನುಭವ ಇದೆ. ಹೀಗಾಗಿ ಕಿರಿಯರತನದ ಕೋಟದ ಅಡಿಯಲ್ಲಿ ಕೂಡ ಮಾನೆಯವರನ್ನು ಕೂಡ ಸಚಿವರನ್ನಾಗಿ ಮಾಡಬೇಕನ್ನುವಂಥ ಮಾತುಗಳನ್ನು ಕೂಡ ಕೇಳಿ ಬಂದಿತ್ತು. ಮತ್ತು DK ಶಿವಕುಮಾರ್ ಅವರಾಗಿರ್ಬೋದು ಮತ್ತು ಕೃಷ್ಣ ಬೈರೇಗೌಡರ ಮೂಲಕವಾಗಿ ಲಾಬಿಗಳನ್ನು ಮಾಡಿದ್ರು ಅನ್ನುವಂಥ ರಾಜಕೀಯ ಮಾತುಗಳು ಕೂಡ ಇತ್ತು. ಹೀಗಾಗಿ ಮಾನೆಯವರಿಗೆ ಕೂಡ ಸಚಿವರನ್ನಾಗಿ ಮಾಡ್ಬೋದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಎಲ್ಲೋ ಒಂದು ಕಡೆ ಮಾನೆಯವರು ಮತ್ತು ಬಸವರಾಜ ಶಿವಣ್ಣವರ ನಡುವೆ ಈ ಒಂದು ಸಚಿವ ಸ್ಥಾನದ ವಿಚಾರವಾಗಿ ಸಾಕಷ್ಟು ವಾಕ್ಸಮರಗಳು ಕೂಡ ನಡೆದಿತ್ತು. ಒಂದು ಕಡೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಆಯಿತು ಅನ್ನುವಂಥ ದೃಷ್ಟಿಯಿಂದ ಈಗ ರುದ್ರಪ್ಪ ಲಮಾಣಿ ಅವರಿಗೆ ಕೂಡ ನೇರವಾಗಿ ಸುಲಭವಾಗಿ ಸಚಿವ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸ್ಪೀಕರ್ ಆದರೂ ಕೂಡ ದೆಹಲಿ ಆಗಿರ್ಬೋದು ಮತ್ತು ಬೆಂಗಳೂರಿಗೆ ತೆರಳಿ ಲಾಬಿಗಳನ್ನು ಮಾಡಿಬಿರಲಿಲ್ಲ. ಯಾಕಂತ ಹೇಳಿದ್ರೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ರಾಜಕೀಯ ನಾಯಕರುಗಳನ್ನು ಭೇಟಿಯನ್ನು ಮಾಡಿರಲಿಲ್ಲ. ಮತ್ತೊಂದು ಕಡೆ ಈ ರೀತಿಯಾಗಿದ್ದರೂ ಕೂಡ ಅವರು ಬಂಜಾರ ಸಮುದಾಯದಲ್ಲಿ ಏಕೈಕ ಶಾಸಕರಾಗಿರೋ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಬಂಜಾರ ಸಮುದಾಯದ ಜನರನ್ನು ಕೂಡ ಮನವೊಲಿಸ್ಬೋದು ಮತ್ತು ಬಂಜಾರ ಸಮುದಾಯಕ್ಕೆ ಒಂದು ಸಾಮಾಜಿಕ ಪ್ರಾತಿನಿಧ್ಯವನ್ನು
ಸ್ಥಾನಗಳನ್ನು ಸಮುದಾಯದ ಅಡಿಯಲ್ಲಿ ಅವರಿಗೆ ಕೊಟ್ಟಂತ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಸಾಕಷ್ಟು ಲೆಕ್ಕಾಚಾರಗಳನ್ನು ಮಾಡಿಕೊಂಡು ಈಗ ಹೈಕಮಾಂಡ್ ಕೂಡ ರುದ್ರಪ್ಪ ಲಮಾಣಿ ಅವರನ್ನು ಕೂಡ ಈಗ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದು. ಆದರೆ ಹಿಂದೆ ಕೂಡ ಸಚಿವರಾಗಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ರು ಮತ್ತು ಮತ್ತೊಂದು ಬಾರಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರೋದ್ರಿಂದ ಅವರ ಅಭಿಮಾನಿಗಳಲ್ಲಿ ಕೂಡ ಸಾಕಷ್ಟು ಖುಷಿಯನ್ನು ತಂದುಕೊಟ್ಟಿದೆ. ಒಂದು ರೀತಿಯಾಗಿ ಈ ಹಾವೇರಿ ಜಿಲ್ಲೆಯ ಮಟ್ಟಿಗೆ ನೋಡ್ತಕ್ಕಂಥ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ 6 ಜನ ಶಾಸಕರು ಕೂಡ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಇಲ್ಲಿ ಬಿಜೆಪಿಯನ್ನು ಕೂಡ ಕ್ಲೀನ್ ಚಿಪ್ ಅನ್ನು ಮಾಡಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತು ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಮತಗಳು ಕೂಡ ಉಂಟಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಮಾಡಿಕೊಂಡು ಹಾವೇರಿ ಜಿಲ್ಲೆ ಮಟ್ಟಿಗೆ ರುದ್ರಪ್ಪ ಲಮಾಣಿ ಅವರಿಗೆ ಕೂಡ ಈಗಾಗಲೇ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದು. ಇದು ಒಂದು ಕಡೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ರಾಜಕೀಯ ನಾಯಕರುಗಳ ಲೆಕ್ಕಾಚಾರ ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಚಿವ ಸ್ಥಾನದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಅದು ಪಕ್ಷದ ಕಾರ್ಯಕರ್ತರ ಮೇಲೆ ಕೂಡ ಪ್ರಭಾವವನ್ನು ಬೀರುವಂಥ ಸಾಧ್ಯತೆ ಇರ್ತದೆ, ಅವರ ಬೆಂಬಲಿಗರ ಮೇಲೆ ಪ್ರಭಾವವನ್ನು ಬೀರುವಂಥ ಸಾಧ್ಯತೆ ಇರ್ತದೆ. ಹೀಗಾಗಿ ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ಧಕ್ಕೆ ಉಂಟಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಜಿಲ್ಲೆಯಲ್ಲಿ ಯಾರು ಸಮಾನವಾಗಿ ಅವರನ್ನು ಕರೆದುಕೊಂಡು ಹೋಗ್ತಾರೆ ಮತ್ತು ಇಲ್ಲಿ ಜಿಲ್ಲೆಯ ಕಾರ್ಯಕರ್ತರನ್ನು ಯಾರು ಈಕ್ವಾಲಿಟಿಯಲ್ಲಿ ಅವರನ್ನು ನೋಡ್ತಾರೆ ಅನ್ನುವಂಥ ದೃಷ್ಟಿಯಿಂದ ರುದ್ರಪ್ಪ ಲಮಾಣಿ ಅವರಿಗೆ ಹೆಗಲಿಗೆ ಈ ಜಿಲ್ಲೆಯ ಮಟ್ಟಿಗೆ ಸಚಿವ ಸ್ಥಾನಗಿರಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಮಾನೆಯವರ ಬಣದವರಾಗಿರ್ಬೋದು ಮತ್ತು ಬಸವರಾಜ ಶಿವಣ್ಣವರ ಕಾರ್ಯಕರ್ತರು ಇದನ್ನು ಯಾವ ರೀತಿಯಾಗಿ ಸ್ವೀಕಾರಗಳನ್ನು ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಅವರ ನಡೆ ಯಾವ ರೀತಿಯಾಗಿರ್ತದೆ ಅನ್ನೋದು ಕೂಡ ಕುತೂಹಲವನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಸವರಾಜ ಶಿವಣ್ಣವರು ಸಿದ್ದರಾಮಯ್ಯರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಕುರುಬ ಸಮುದಾಯದ ಕೋಟದ ಅಡಿಯಲ್ಲಿ ಕೂಡ ಅವರಿಗೆ ಏನಾದರೂ ಸಚಿವರನ್ನಾಗಿ ಮಾಡ್ತಾರೆ ಅನ್ನುವಂಥ ಮಾತುಗಳಿತ್ತು. ಆದರೆ ಈವರೆಗೂ ಕೂಡ ಯಾವುದೇ ರೀತಿಯಾದಂಥ ಆ ರೀತಿಯಾದಂಥ ವಾತಾವರಣಗಳು ಕೂಡ ಕಂಡು ಬಂದಿಲ್ಲ. ಎರಡನೇ ಹಂತದಲ್ಲಿ ಕೂಡ ಅವರ ಹೆಸರುಗಳು ಕೂಡ ಕೇಳಿ ಬಂದಿಲ್ಲ. ಹೀಗಾಗಿ ಬಸವರಾಜ ಶಿವಣ್ಣವರ ನಡೆ ಯಾವ ರೀತಿಯಾಗಿರ್ತದೆ, ಮುಂದಿನ ದಿನಗಳಲ್ಲಿ ಅವರು ಸಿದ್ದರಾಮಯ್ಯವರ ಹತ್ರ ಯಾವ ರೀತಿಯಾಗಿ ಡಿಮ್ಯಾಂಡ್ಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಎಲ್ಲವೂ ಕೂಡ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡ್ತದೆ ಮತ್ತು ಕಾರ್ಯಕರ್ತರನ್ನು ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ತದೆ, ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಶಾಸಕರನ್ನು ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ಆಗಿ ಹುಟ್ಟುಹಾಕಿರ್ತಕ್ಕಂಥದ್ದು. ಇವತ್ತು ಏನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸ್ವತಃ ರುದ್ರಪ್ಪ ಲಮಾಣಿ ಅವರಿಗೆ ಕೂಡ ಕರೆಯನ್ನು ಮಾಡಿದ್ರು, ನೀವು ಸ್ಪೀಕರ್ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕನ್ನುವಂಥ ಮಾತುಗಳನ್ನು ಆಡಿದ್ರು. ಹೀಗಾಗಿ ರುದ್ರಪ್ಪ ಲಮಾಣಿ ಅವರು ಕೂಡ ಇವತ್ತು ರಾಜೀನಾಮೆಯ ಪತ್ರವನ್ನು ರೆಡಿಯನ್ನು ಮಾಡಿಕೊಂಡು ಬೆಂಗಳೂರಿಗೆ ತುರ್ತಾಗಿ ತೆರಳಿರ್ತಕ್ಕಂಥದ್ದು. 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಬರಬೇಕು ಅಂತ ಆಹ್ವಾನ ಕೊಟ್ಟಿದ್ದಾರೆ. ಆ ಆಹ್ವಾನವನ್ನು ಸ್ವೀಕರಿಸಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಿಗೂ, ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ಖರ್ಗೆ ಸಾಹೇಬರಿಗೂ, ರಾಹುಲ್ ಗಾಂಧಿ, ವೇಣುಗೋಪಾಲ್, ನಮ್ಮ ಸುರ್ಜೇವಾಲಾ ಅವರಿಗೆ ಹೈಕಮಾಂಡಿಗೆ ಒಟ್ಟಾರೆ ಅಭಿನಂದನೆಗಳನ್ನು ಸಲ್ಲಿಸಿ ನಾವೆಲ್ಲರೂ ಹಾವೇರಿ ಜಿಲ್ಲೆಯ 6 ಜನ ಶಾಸಕರು ಎಲ್ಲರೂ ಮಂತ್ರಿಗಳಿದ್ದಾಗ ಅದರ ಹುದ್ದೆ ಒಬ್ಬರಿಗೆ ಕೊಡ್ತಾರೆ. ಆದ್ದರಿಂದ ನಾನು ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಎಲ್ಲರನ್ನೂ ಒಳಗೊಂಡು ಹೋಗ್ತೇನೆ. ಕಳೆದ ಬಾರಿನೂ ಕೂಡ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ ಅನುಭವ ಇದೆ. ಆ ಅನುಭವದ ಮೇರೆಗೆ ಇವತ್ತಿನ್ನೂ ಹೆಚ್ಚು ಕೆಲಸಗಳನ್ನೇ ಜಿಲ್ಲೆಗೆ ನಮ್ಮ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಸ್ಪೀಕರ್ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಸಚಿವರಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರವನ್ನು ಮಾಡಲಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿಯಾಗಿ ಸಂಘಟನೆ ಮಾಡ್ತಾರೆ, ಅವರಿಗೆ ಯಾವ ಖಾತೆಯನ್ನು ಹಂಚಿಕೆ ಆಗ್ತದೆ, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕುತೂಹಲವನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.